ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಗೆಳೆಯ, ಈ ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನು ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ?
ಯಾಕಂತ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ. ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನು ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನು ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನು ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ, ಎಲ್ಲ ಇದೆಯಪ್ಪ. ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯಿತು.
ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ. ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನೀನ್ ನನ್ನ ಗೆಳೆಯ ಅಲ್ಲೋ, ನೀನ್ ನನ್ನ ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಏಯ್ ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು. ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹವೊಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅರೆ, ಒಂದು ಮೊಲ, ಈಗ ಇವನ್ನ ಹಿಡಿದು ತಿಂದುಬಿಟ್ರೆ ಸ್ವಲ್ಪ ಹಸಿವು ನೀಗುತ್ತೆ. ಆಹಾ, ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಅಯ್ಯೋ, ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನಾನು ಓಡಿ ಓಡಿ ಸುಸ್ತಾಗೋದೆ. ಅಮ್ಮ, ಈ ಹಸುವಿಂದ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನು ಅಂತ ಮಾಡೋದು? ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು. ಒಂದು ಮಿಸ್ ಆದರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಮೊಲ ಹೋದ್ರೇನಾಯ್ತು, ಅಳಿಲ್ ಸಿಕ್ತಲ್ಲ, ಅದನ್ನೇ ತಿಂದುಬಿಡೋಣ. ಅಯ್ಯೋ, ಮರದ ತುಂಡನ್ನ ಕಡ್ದಿದ್ದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ. ತಡಿಯಕ್ಕಾಗ್ತಿಲ್ವಲ್ಲ. ಆ ಅಳಿಲು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನು ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು. ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ನೀಗೋ ಅಂತ ಅಳಿಲು ಅನ್ಸುತ್ತೆ. ಒಂದೇ ಒಂದು ಸಿಕ್ಕಿರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ. ಅಮ್ಮ, ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿಲಿ ಕೂಡ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ. ನನ್ನ ಬಾಯಲ್ಲಿ ಉಳಿದಿದ್ದಂತೆ 2-3 ಹಲ್ಲುಗಳು ಹೋಯ್ತೆ. ಪಾಪ, ಆ ವಯಸ್ಸಾದ ಸಿಂಹ ಅಳಿಲನ್ನ ಕೂಡ ಹಿಡಿಯಕ್ಕಾಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಈ ಹಳೆ ರಾಜನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದಂಗೆ ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬಹುದಲ್ವಾ. ಇನ್ನು ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ತುಂಬಾ ಬೇಜಾರಿನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಂಡಂತಹ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು. ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ. ಸಾಯಂಕಾಲ ಆದ್ಮೇಲೆ ಇದರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ಬಿಡೋದೇನೆ. ಐಡಿಯಾ 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 ಸೂಪರ್ ಐಡಿಯಾ. ಆದಷ್ಟು ಬೇಗ ಅಲ್ಲಿ ಕತ್ತಲಾಗೋಕ್ ಶುರುವಾಯ್ತು. ಹಾ, ನರಿ ಅವರೇ, ನಾವು ನಾಳೆ ಮತ್ತೆ ಭೇಟಿ ಆಗೋಣ. ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ. ಏ ಗೆಳೆಯ, ಸ್ವಲ್ಪ ನಿಂತ್ಕೋ.
ಏನಾಯ್ತು? ಏನು ವಿಷಯ? ಇದು ನೋಡ್ದ ನೀನು? ಈ ಹೆಜ್ಜೆ ನೋಡಿದ್ರೆ ಯಾವುದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಹೌದು. ನಿನ್ನ ಈ ಗವಿಯಲ್ಲಿ ಯಾರೋ ಪ್ರವೇಶ ಮಾಡಿದಾರೆ ಅನ್ಸುತ್ತೆ. ಅದು ಯಾರು ಅಂತ ತಿಳ್ಕೊಳ್ಳೋಣವಾ? ಅದು ಯಾರಂತ ಗೊತ್ತಾಗ್ತಿಲ್ವೇ? ಆದ್ರೆ ಅದು ಯಾರಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಅಯ್ಯೋ, ಈಗ ಅದನ್ನು ಹೇಗೆ ಆಚೆ ತಳ್ಳೋದು? ಹಾ, ನೀನು ಭಯಪಡಬೇಡ ಗೆಳೆಯ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಬುದ್ಧಿಶಾಲಿಯಾದಂಥ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ದ. ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ ಶುರು ಮಾಡ್ದ. ನನ್ನ ಪ್ರೀತಿಯ ಗುಹೆಯೇ, ನೀನು ಚೆನ್ನಾಗಿದೀಯಾ? ಆದ್ರೆ ಗುಹೆ ಒಳಗಡೆ ಇದ್ದಂಥ ಆ ಸಿಂಹಕ್ಕೆ ಈ ಶಬ್ದನ ಕೇಳಿ ಸಂದೇಹ ಶುರುವಾಯ್ತು. ಈ ನರಿಗೇನು ಹುಚ್ಚಿಗೆ ಹಿಡಿತಾ? ಇವನು ಯಾಕೆ ಜೀವಾನೇ ಇಲ್ದೇ ಇರೋ ಈ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾನೆ? ಏ ಗುಹವೇ, ನೀನು ಒಂದು ಮಾತನ್ನು ಆಡದೆ ಸುಮ್ಮನೆ ಇದೆಯಾ? ಬೆಳಗ್ಗೆ ತಾನೇ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ. ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದ್ದಾನಲ್ಲ, ಹಾಗಾದ್ರೆ ಇದು ಮಾತಾಡೋ ಗುಹೆ ಇರಬಹುದಾ? ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನ್ಸುತ್ತೆ. ನಾನೀಗ ಚೆನ್ನಾಗೇ ಇದ್ದೀನಿ, ಪರಮ ಸುಖವಾಗಿದ್ದೀನಿ. ಬಂದು ವಿಚಾರಿಸ್ಬಿಟ್ಟು ಹೋಗು, ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕರಡಿ ಗೆಳೆಯ, ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ? ಒಳಗಡೆ ಒಂದು ಸಿಂಹ ಇದೆ. ಭಯ ಬಿಡು, ನೀನ್ ನನ್ನ ಜೊತೆ ಬಂದ್ಬಿಡಪ್ಪ. ಇವತ್ತು ರಾತ್ರಿಗೆ ನನ್ನ ಜೊತೆನೆ ಮಲ್ಕೋ, ಆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೀನಿ. ಹೀಗೆ ಕರಡಿನೂ ನರಿನೂ ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಂಡ್ರು. ಆ ಸಿಂಹಕ್ಕೆ ಏನು ತಿನ್ನೋದಕ್ ಸಿಗ್ಲೇ ಇಲ್ಲ. ಅಮ್ಮ ಬರ್ತೇನಂತ ಹೇಳಿದ್ರು, ಇನ್ನೂ ಕಾಣ್ಲಿಲ್ಲವಲ್ಲ. ಬರುವಾಗ ನಂಗೆ ಸನ್ಮಾನ ತರ್ತಾರಂತ ಹೇಳಿದ್ದಾರೆ. ನಂಗೂ 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 ಕೊಡ್ತೇನಂತ ಹೇಳಿದಾಳಲ್ಲ. ಹಾಯ್, ಅಮ್ಮ ಬರ್ತಿದ್ದಾಳೆ. ಕೈಯಲ್ಲಿ ಸನ್ಮಾನ ಉಂಟಲ್ಲ, ಚೆಂಡುಗಳಿರ್ಬೋದು. ಹಾಯ್, ಚೆಂಡುಗಳಾಗಿದೆ. ತುಂಬಾ ಚೆಂಡುಗಳು ಉಂಟಲ್ಲ. ಮಕ್ಕಳೇ, ಈಗ ನಿಮ್ಮ ಉಡುಗೊರೆ. ಎಲ್ರೂ ಬನ್ನಿ ಇಲ್ಲಿ, ನಿಮಗೆ ಆಟ ಆಡಲು ಚೆಂಡುಗಳು. ಎಲ್ಲರಿಗೂ ಚೆಂಡುಗಳಿವೆ. ಒಳ್ಳೆ ಮಕ್ಕಳಾಗಿ ಸಾಲಾಗಿ ಬನ್ನಿ ನೋಡುವ. ಆಗ್ಬೋದಲ್ಲ? ಅನುಸರಣೆಯ ಮಕ್ಕಳು. 1ನೇ ಕೋಳಿ ಓಡಿ ಬಾ, ಹಳದಿ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಚೆಂಡು ಹೂವಿನ ಹಳದಿ ಬಣ್ಣ. ಚೆಂಡು ಹೂವಿನ ಹಳದಿ ಬಣ್ಣ. 2ನೇ ಕೋಳಿ ಓಡಿ ಬಾ, ಹಸಿರ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಗಿಡದ ಎಲೆಯ ಹಸಿರು ಬಣ್ಣ. ಗಿಡದ ಎಲೆಯ ಹಸಿರು ಬಣ್ಣ. 3ನೇ ಕೋಳಿ ಓಡಿ ಬಾ, ಕೆಂಪಿನ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ದಾಸವಾಳ ಹೂವಿನ ಕೆಂಪು ಬಣ್ಣ. ದಾಸವಾಳ ಹೂವಿನ ಕೆಂಪು ಬಣ್ಣ. 4ನೇ ಕೋಳಿ ಓಡಿ ಬಾ, ಬಿಳಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ತುಂಬೆ ಹೂವ ಬಿಳಿ ಬಣ್ಣ. ತುಂಬೆ ಹೂವ ಬಿಳಿ ಬಣ್ಣ. 5ನೇ ಕೋಳಿ ಓಡಿ ಬಾ, ನೀಲಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಆಕಾಶದ ನೀಲಿ ಬಣ್ಣ. ಆಕಾಶದ ನೀಲಿ ಬಣ್ಣ. ಅಮ್ಮ, ಇನ್ನು ನಾವು ಆಡ್ಲಿಕ್ಕೆ ಹೋಗ್ಬೋದಾ? ಆಟ ಆಡಿ, ಜಾಗ್ರತೆ.
ಇದೀಗ ಯಾರು ಇಲ್ಲಿ ಗುಂಡಿಯ ತೋಡಿದ್ದು? ಸರಿ, ಯಾರು ಈ ಗುಂಡಿಯ ತೋಡಿದ್ದು? ಹೌದು ಸರಿ, ಹೌದು ಸರಿ. ನಾನೇ ಮಕ್ಕಳೇ, ನಾನು ಈ ಹಳ್ಳದಲ್ಲಿಯೇ ಇರೋದು. ಅದೇ ಮಕ್ಕಳೇ, ಇದುವೇ ಏಡಿ ಅಣ್ಣ. ಅಣ್ಣ ಹೀಗೆ ಗುಂಡಿ ತೋಡಿ ಅದ್ರೊಳಗೆ ಇರ್ತಾನೆ. ಅಯ್ಯೋ, ಸುಮ್ನೆ ಇದರೊಳಗಿದ್ರೆ ಹಸಿವಾಗಲ್ವಾ? ಅಣ್ಣ ಆಹಾರ ಹುಡುಕಿ ಹೊರಗೆ ಬರ್ತಾನೆ. ಶತ್ರು ನೋಡಿದ್ರೆ ಬೇಗ ಒಳಗೆ ಬಂದ ಹಚ್ಕೊಳ್ತಾನೆ. ತುಂಟ, ಒಳ್ಳೆಯ ಸೂತ್ರಧಾರಿ. ನನ್ನ ಹಳದೆ ಚೆಂಡು. ಏಡಿ ಅಣ್ಣ ಮಕ್ಕಳು ಬೇಕಂತ ಚೆಂಡನ್ನು ಒಳಗಾಕ್ಲಿಲ್ಲ, ಗೊತ್ತಿಲ್ದೆ ಬಂದ್ಬಿಡ್ತು. ಪೆಟ್ಟೇನಾಗ್ಲಿಲ್ವೆಲ್ಲ. ಏನು ತೊಂದರೆ? ಮಕ್ಕಳಾಡುವಾಗ ಇದೆಲ್ಲ ಸಾಧಾರಣ. ಅವಶ್ಯಕತೆ ಇರುವಾಗ ಹೇಳಿ, ನಾನು ಚೆಂಡು ತೆಗೆದುಕೊಡುವೆ. ಅದಾಗ್ಬೋದು. ಅದಕ್ಕೇನೆ ಸಮಯ ಸರಿಯಾಗಿರುತ್ತೆ. ಮಕ್ಕಳೇ, ಮರ್ತಿರಲ್ಲ, ನಿಮ್ಮ ಚೆಂಡನ್ನು ತೆಗೆದುಕೊಟ್ಟ ಏಡಿ ಅಣ್ಣನ್ಗೆ ಧನ್ಯವಾದ ಹೇಳುದ್ ಬೇಡ್ವಾ? ಧನ್ಯವಾದ ಏಡಿ ಮಾವ, ಧನ್ಯವಾದ. ಆಗಬಹುದು, ಒಳ್ಳೆ ಮಕ್ಕಳು. ಹಿಂದಿನ ಕಾಲದಲ್ಲಿ ಒಬ್ಬ ಕುಪ್ಪಸ್ವಾಮಿ ಅಂತ ವ್ಯಾಪಾರಸ್ಥ ಒಬ್ಬ ಇದ್ದ. ಆ ಕುಪ್ಪಸ್ವಾಮಿ ಹತ್ರ ಒಂದು ಕತ್ತೆ ಸಹ ಇತ್ತು. ಆ ಕತ್ತೆ ಮೇಲೇನೆ ಆ ಕುಪ್ಪಸ್ವಾಮಿ ಸಂತೆಯಲ್ಲಿ ವ್ಯಾಪಾರ ಮಾಡುವಂಥ ವಸ್ತುಗಳನ್ನೆಲ್ಲ ಅದ್ರ ಮೇಲೆ ಹಾಕೊಂಡು ಹೋಗ್ತಿದ್ದ. ಒಂದು ದಿನ ಒಂದು ಘಟನೆ ನಡೀತು. ಸಂತೆಯಲ್ಲಿ ವ್ಯಾಪಾರ ಮಾರಾಟ ಎಲ್ಲ ಮುಗಿಸಿ ವಾಪಸ್ ಬರಬೇಕಾದ್ರೆ ಕುಪ್ಪಸ್ವಾಮಿಗೆ ಬಹಳ ಸುಸ್ತಾಗ್ತಾ ಇತ್ತು. ಆಗ ಪಕ್ಕದಲ್ಲೇ ಇದ್ದಂಥ ಒಂದು ಮರದ ನೆರಳಿನಲ್ಲಿ ಕುಪ್ಪಸ್ವಾಮಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ದ. ಅದೇ ತರನೇ ಕುಪ್ಪಸ್ವಾಮಿಯ ಕತ್ತೆ ಕೂಡ ಅಲ್ಲೇ ಜೊತೆಯಲ್ಲಿ ಇರ್ತಿತ್ತು. ಹಾಗೆ ಮರದ ನೆರಳಲ್ಲಿ ಕುಪ್ಪಸ್ವಾಮಿ ಮತ್ತೆ ಆ ಕತ್ತೆ ನಿದ್ದೆ ಮಾಡ್ತಾ ಇತ್ತು. ದಿಢೀರಂತ ಒಂದು ದೊಡ್ಡ ಹಾವು ಅಲ್ಲಿಗೆ ಬಂತು. ಅದು ನೋಡಿದ ಆ ಕತ್ತೆ ಬಹಳ ಹೆದರ್ಕೊಳ್ತು. ಅಯ್ಯಯ್ಯೋ, ಇಲ್ಲೊಂದು ಹಾವು ಬರ್ತಿದೆಯಲ್ಲ, ಅದು ನಮ್ಮ ಯಜಮಾನ್ರ ಹತ್ರನೇ ಹೋಗ್ತಿದೆಯಲ್ಲ. ಹಾಗಾದ್ರೆ ನಮ್ಮ ಯಜಮಾನ್ರನ್ನ ಕಚ್ಚಬೇಕು ಅಂತ ಪ್ಲಾನ ನಿಂದು? ಏನಾದ್ರೂ ಮಾಡಿ ನಮ್ಮ ಯಜಮಾನ್ರನ್ನ ರಕ್ಷಣೆ ಮಾಡಬೇಕು. ಈಗ ನಮ್ಮ ಯಜಮಾನ್ರನ್ನ ಕಚ್ಚಕ್ ಬರ್ತಾ ಇದೆಯಾ ನಿನ್ನನ್ನ? ಈಗ ನಾನು ಏನ್ ಮಾಡ್ತೀನಿ ನೋಡು. ಅಯ್ಯೋ, ಹಾವು ಎಲ್ಲಿಂದ ಬಂತು ಇಲ್ಲಿಗೆ? ಅದ್ರ ಮೇಲೆ ಆ ಮರದ ತುಂಡನ್ನು ಎಸ್ತಿದ್ಯಾರೋ? ನೀನೇನಾ? ಹಾಗಾದ್ರೆ ನೀನೇ ನನ್ನ ಜೀವನ ಕಾಪಾಡಿರೋದು. ಈ ಸಹಾಯನ ನನ್ನಿಂದ ಮರೆಯೋದಕ್ಕೆ ಆಗಲ್ಲ. ಇನ್ಮೇಲಿಂದ ನೀನೇ ನನ್ನ ನಿಜವಾದ ಗೆಳೆಯ. ಅನಂತರ ಕುಪ್ಪಸ್ವಾಮಿ ಪ್ರತಿದಿನ ಅವನು ವ್ಯಾಪಾರಕ್ಕೆ ಬೇಕಾದಂಥ ವಸ್ತುಗಳನ್ನ ಆ ಕತ್ತೆ ಮೇಲೆ ಹಾಕ್ಕೊಂಡು ಸಂತೆಗೆ ವ್ಯಾಪಾರಕ್ಕೋಸ್ಕರ ಹೋಗ್ತಿದ್ರು. ಸಂತೆಯಲ್ಲಿ ವ್ಯಾಪಾರ ಎಲ್ಲ ಮುಗಿಸಿದ ನಂತರ ಸಂಜೆ ಇಬ್ರು ಸಹ ಮನೆಗೆ ವಾಪಸ್ ಬರ್ತಾ ಇದ್ರು. ದಿನನಿತ್ಯ ಇದೇ ನಡೀತಾ ಇತ್ತು. ಇಲ್ಲೋಡೋ ನನ್ನ ಗೆಳೆಯ, ಬೇಗ ಬೇಗ ಒಳ್ಳೊಳ್ಳೆ ಹೆಜ್ಜೆ ಹಾಕಿ ನಡಿಬೇಕು. ಇವತ್ತು ಬೇಗ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಬಹುದು. ಏನು ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಯಜಮಾನ್ರೆ. ಆದರೆ ಬೆನ್ನ ಮೇಲಿರೋ ಮೂಟೆ ತುಂಬಾ ಭಾರವಾಗಿದೆ. ಇಲ್ಲಿ ನೋಡೋ ನನ್ನ ಗೆಳೆಯ, ನೀನ್ ತಾನೇ ನನ್ನ ನಿಜವಾದ ಗೆಳೆಯ. ನಿನ್ನ ಮೇಲೆ ನಾನು ನಿನಗೆ ಅಷ್ಟೊಂದು ಭಾರ ಹೊರಿಸ್ತೀನೇನೋ? ಇಲ್ಲಿ ನೋಡೋ, ನೀನು ಹೊರ್ತಿರೋ ಭಾರನ ಮರೆಯೋದಕ್ಕೋಸ್ಕರ ನಾನು ನಿನಗೋಸ್ಕರ ಒಂದು ಹಾಡು ಹೇಳಲ್ಲ. ಹಾಗಾದ್ರೆ ಹಾಡ? ಬರೀ ಹಾಡಲ್ಲಪ್ಪ, ನಿನ್ನ ಬಗ್ಗೆನೇ ಬರೆದಿರೋ ಒಂದು ಒಳ್ಳೆ ಹಾಡು. ಏನು? ಕತ್ತೆ ಎಂಬ ಗೆಳೆಯ ನಡ್ಕೊಂಡು ಬರ್ತಿದ್ದ, ಬೇಗ ಬೇಗ ಹೋಗು,
ಕುಪ್ಪಸ್ವಾಮಿಯ ಕತ್ತೆ ನೀನು ಬೇಗ ಬೇಗ ನಡ್ಕೊಂಡ್ ಬಾ. ಹೇಗೆ ನನ್ನ ಹಾಡು? ಈ ಥರ ಹಾಡು ಕೇಳೋಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಹಂಗೂ ಹಿಂಗೂ ಈ ಭಾರನ ಸಂಭಾಲಿಸೋದೆ. ಹೀಗೆ ದಿನಗಳು ಕಳೀತಾ ಇದ್ದಾಗ ದಿಢೀರಂತ ಒಂದಿನ ಸಂತೆಯಲ್ಲಿ ವ್ಯಾಪಾರವೆಲ್ಲವನ್ನ ಮುಗಿಸಿ ಕುಪ್ಪಸ್ವಾಮಿ ಮತ್ತು ತನ್ನ ಕತ್ತೆ ಸಂತೋಷವಾಗಿ ವಾಪಸ್ ಮನೆಗೆ ಬರ್ತಾ ಇದ್ರು. ಇಲ್ಲಿ ನೋಡು ನನ್ನ ಕತ್ತೆ ಗೆಳೆಯ, ನಿನ್ನ ಬೆನ್ನ ಮೇಲೆ ಭಾರ ಇಲ್ಲ ಅಂತ ಅನ್ಕೊಂಡು ಎಷ್ಟು ಬೇಗ ಬೇಗ ನಡೀತಾ ಇದೆಯಾ? ಅಯ್ಯೋ ಸ್ವಲ್ಪ ಬೇಗ ಬನ್ನಿ ಯಜಮಾನ್ರೆ, ಮನೆಗೆ ಹೋಗಾದ್ಮೇಲೆ ಚೆನ್ನಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ನೀನು ಈ ಗುಂಡಿ ಒಳಗೆ ಬಿದ್ದೋದ್ಯಾ? ನಾನು ನಿಂಗೆ ಆಗಲೇ ಹೇಳಿದೆ ತಾನೆ ನಿಧಾನವಾಗಿ ಹೋಗೋ ಅಂತ. ನೀನು ಕೇಳಲೇ ಇಲ್ಲಪ್ಪ. ಈಗ ನಿನ್ನನ್ನು ಹೇಗೆ ಮೇಲೆತ್ತದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಕತ್ತೆನ ಮೇಲೆತ್ತೋದಕ್ಕೆ ಈ ಕೂಡಲೇ ಏನಾದರೂ ಒಂದು ಉಪಾಯ ಹುಡುಕ್ಬೇಕಲ್ಲ. ಹೀಗೆ ಪಾಪ ಕುಪ್ಪಸ್ವಾಮಿ ತನ್ನ ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನಾ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದ. ಗೆಳೆಯ ಕತ್ತೆ, ಈ ಹಗ್ಗನ ಹಿಡ್ಕೊಂಡು ಹಾಗೆ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡು. ನೀನು ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೋಬೇಕು. ನೀನಿಲ್ದೆ ನಾನು ಹೇಗೆ ಮನೆಗೆ ವಾಪಸ್ ಹೋಗೋದು? ಅದೇ ಸಮಯದಲ್ಲಿ ಅದೇ ದಾರಿಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಕುಪ್ಪಸ್ವಾಮಿ ಪಡ್ತಿದ್ದ ಪರದಾಟನ ಆ ವ್ಯಕ್ತಿ ನೋಡ್ದ. ನಂತರ ಕುಪ್ಪಸ್ವಾಮಿನ ಕಿಂಡಲ್ ಮಾಡ್ದ. ಇಲ್ಲಿ ನೋಡಯ್ಯ, ಆ ಹಳ್ಳದಲ್ಲಿ ಬಿದ್ದಿರೋದು ಒಂದು ಕತ್ತೆ. ಅದಕ್ಕೆ ಈ ಹಗ್ಗನೆಲ್ಲ ಇಟ್ಕೊಂಡು ಮೇಲ್ ಬರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇದನ್ನ ಮೇಲಿಕ್ಕೆ ಎತ್ತೋದಾದ್ರೂ ಹೇಗೆ? ಹೇಗಾದ್ರೂ ಮಾಡೋವನ್ನ ಕಾಪಾಡಲೇಬೇಕು. ಯೋ, ಇದು ಆಳವಾದ ಹಳ್ಳನಯ್ಯ. ಇದ್ರ ಮೇಲೆ ನೀನು ಆ ಕತ್ತೆನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಬೇಡ. ಅದನ್ನ ನೀನು ಅಲ್ಲೇ ಬಿಟ್ಬಿಟ್ಟು ಹೋಗಿ ಕೆಲಸ ನೋಡು. ಅಯ್ಯಯ್ಯೋ, ಅದೇಕ್ ಸಾಧ್ಯ? ಹಾಗಾದ್ರೆ ನೀನು ಇಲ್ಲೇ ಕಾಯ್ತಾ ಕೂತ್ಕೋ. ತನ್ನ ಪ್ರೀತಿಯ ಕತ್ತೆಯನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂತ ಕುಪ್ಪಸ್ವಾಮಿ ತುಂಬಾ ದುಃಖದಿಂದ ಆ ಹಳ್ಳದ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಅವನು ತುಂಬಾ ಅಮಾಯಕ. ಸಮಯನೂ ಆಗೋಯ್ತು, ಕತ್ತಲೇನೂ ಆಯ್ತು. ಏನು ಮಾಡೋದು ಅಂತ ಆ ವ್ಯಕ್ತಿ ಗೊತ್ತೇ ಆಗ್ಲಿಲ್ಲ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಆ ಹಳ್ಳದ ಪಕ್ಕದಲ್ಲಿ ಕುಪ್ಪಸ್ವಾಮಿ ಒದ್ದಾಡ್ತಿದ್ದದನ್ನ ನೋಡಿ ಏನ್ ವಿಷಯ ಅಂತ ವಿಚಾರಿಸಿದ್ರು. ಓ, ಅದಾ ವಿಷಯ. ನಾನೊಂದು ವಿಷಯ ಕೇಳಲ್ಲ ಕುಪ್ಪಸ್ವಾಮಿ, ನೀನು ಯಾಕೆ ಆ ಕತ್ತೆನ ಬಿಟ್ಬಿಟ್ಟು ಹೋಗದೆ ಇಲ್ಲೇ ನಿಂತಿದೀಯಾ? ಈ ಕತ್ತೆ ನನಗೆ ತುಂಬಾ ಪ್ರಿಯವಾದ್ದು. ಅವನನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ನಿನ್ನೆಯಿಂದ ಅವನ ಪಾಪ ಏನನ್ನೂ ತಿಂದಿಲ್ಲ. ನಿನಗೆ ಆ ಕತ್ತೆ ಅಂದ್ರೆ ಅಷ್ಟೊಂದಿಷ್ಟನಾ? ಹೌದು ಸ್ವಾಮಿ, ಇವನನ್ನ ಈ ಹಳ್ಳದಿಂದ ಮೇಲೆತ್ತೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿಕೊಡಿ ನನಗೆ. ಅದಕ್ಕೇನು, ನೀನು ಕತ್ತೆ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಿಜವಾಗ್ಲೂ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಹೇಗಾದ್ರೂ ಮಾಡಿ ನನ್ನ ಕತ್ತೆನ ದಯವಿಟ್ಟು ಕಾಪಾಡಿ. ಯೋಚನೆ ಮಾಡಬೇಡ ಕುಪ್ಪಸ್ವಾಮಿ, ಕತ್ತೆನ ಕಾಪಾಡೋಣ. ಮೊದಲು ನೀನು ಸ್ವಲ್ಪ ಮಣ್ಣು ತಗೊಂಡು ಬಂದು ಈ ಹಳ್ಳದಲ್ಲಿ ಹಾಕು. ಅದೇನಿಕ್ಕೆ ಈ ಹಳ್ಳದೊಳಗೆ ಹಾಕ್ಬೇಕಾ? ಅಯ್ಯಯ್ಯೋ, ಅವಾಗ ಈ ಗುಂಡಿ ಮುಚ್ಚೋಗಲ್ವಾ? ನನ್ನ ಪ್ರೀತಿಯ ಕತ್ತೆ ಸತ್ತು ಹೋಗಲ್ವಾ? ಹೆದರ್ಕೋಬೇಡ ಕುಪ್ಪಸ್ವಾಮಿ, ನನ್ನ ಮೇಲೆ ನಂಬಿಕೆ ಇಡು. ಆ ಸನ್ಯಾಸಿ ಹೇಳಿದ ಮಾತನ್ನು ಕೇಳಿ ಕುಪ್ಪಸ್ವಾಮಿ ಇಷ್ಟ ಇಲ್ಲದೆ ಇದ್ರೂ ಸಹ ಮಣ್ಣನ್ನು ತಗೊಂಡು ಹಳ್ಳದೊಳಕ್ಕೆ ಹಾಕಕ್ ಶುರು ಮಾಡ್ದ. ಹೆದರ್ಕೋಬೇಡ ಕುಪ್ಪಸ್ವಾಮಿ, ಧೈರ್ಯವಾಗಿ ಮಣ್ಣು ತಗೊಂಡು ಬಂದು ಹಾಕು. ಯಾವ ಸಂದೇಹನೂ ಬೇಡ, ಒಳ್ಳೇದೇ ಆಗತ್ತೆ. ಕುಪ್ಪಸ್ವಾಮಿ ಹಳ್ಳದೊಳಗಡೆ ಬಗ್ಗು ನೋಡಿದಾಗ ಆ ಕತ್ತೆ ಮಣ್ಣಿನ ಗುಡ್ಡೆಯ ಮೇಲೆ ಹತ್ತು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿತ್ತು. ಅನಂತರ ಕುಪ್ಪಸ್ವಾಮಿ ಬೇಗ ಬೇಗ ಓಡಿ ಹೋಗಿ ಮಣ್ಣನ್ನು ತಗೊಂಡು ಬಂದು ಹಳ್ಳಕ್ಕೆ ಸುರಿಯೋಕೆ ಶುರು ಮಾಡ್ದ. ಕುಪ್ಪಸ್ವಾಮಿಯನ್ನು ಕಂಡು ನಗ್ತಾ ಆ ಸನ್ಯಾಸಿ ಅಲ್ಲಿಂದ ಹೊರಟರು. ಅನಂತರ ಆ ಕತ್ತೆ ಆ ಮಣ್ಣಿನ ಗುಡ್ಡೆನ ಹತ್ಕೊಂಡು ಹಳ್ಳದಿಂದ ಮೇಲಕ್ಕೆ ಬಂತು. ಅಯ್ಯೋ ನನ್ನ ಕತ್ತೆ ಮರಿಯೇ, ನೀನ್ ನನಗೆ ತುಂಬಾ ಭಯ ಕೊಟ್ಬಿಟ್ಟೆ. ಆ ಸನ್ಯಾಸಿ
ಈ ಯೋಜನೆ ನನಗೆ ಹೇಳ್ಕೊಡದೆ ಹೋಗಿದ್ರೆ ನಾನು ನಿನ್ನನ್ನು ಕಾಪಾಡೋದಕ್ಕೆ ಆಗ್ತಿರ್ಲಿಲ್ಲ.